ಇಸ್ ಇಟ್ ಪಾಸಿಬಲ್ ಅನ್ನೋದು ಆಗುತ್ತಾ, ಸಾಧ್ಯ ಆಗುತ್ತಾ ಇಬ್ರು? ಅನಿವಾರ್ಯ ಸ್ಥಿತಿಯಲ್ಲಿ ನೋಡಿ, ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೆ ಸೀಮಿತವಾಗಿ ನೋಡಿದಾಗ ಒಟ್ಟಿಗೆ ಬರಲಿಕ್ಕೆ ಏನು ತೊಂದರೆ ಇದ್ದಂತೆ ಕಾಣ್ತಿಲ್ಲ ನನಗೆ. ನೀವು ಒಂದು 36 ಸೀಟ್ಗಳಿವೆ, ಕಾಂಗ್ರೆಸ್ NCP ಎರಡೂ ಕಡೆ ಈಗ ಕಾಂಗ್ರೆಸ್ NCP ಇವೆ, ಅದರ ಜೊತೆ ಶಿವಸೇನೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದರೆ ಮುಂಬೈ ನೋಡಿ, ಮುಂಬೈ ಮಹಾನಗರ ಪಾಲಿಕೆ ಹಿಡಿತ ಯಾಕೆ ಇಂಪಾರ್ಟೆಂಟು? 75,000 ಕೋಟಿಯ ಬಜೆಟ್ ಇದೆ. ಬೆಂಗಳೂರು ಮಹಾನಗರ ಪಾಲಿಕೆಯ 7ರಿಂದ 8 ಪಟ್ಟು ಹೆಚ್ಚು ಬಜೆಟ್. ಇಡೀ ಶಿವಸೇನೆಗೆ ಆಮ್ಲಜನಕ ಪೂರೈಕೆ ಆಗೋದೇ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯ ಕಾರಣದಿಂದ, ಅಲ್ಲಿನ ಪ್ರಭುತ್ವದ ಕಾರಣದಿಂದ. ಕಳೆದ ಬಾರಿ BJPಯಲ್ಲಿ ಜಾಸ್ತಿ ಸೀಟ್ ಗೆದ್ದಿತ್ತು, ಆದರೂ ರಾಜ್ಯ ಸರ್ಕಾರದಲ್ಲಿ ಮೈತ್ರಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಮೇಯರ್ ಸ್ಥಾನವನ್ನು ಬಿಟ್ಟುಕೊಡ್ಲಾಯಿತು. ಈ ಬಾರಿಯ ಚುನಾವಣೆ ಇಂಟ್ರೆಸ್ಟಿಂಗ್ ಆಗಿರಲಿದೆ, ಯಾಕಂದರೆ ರಾಜ್ ಮತ್ತು ಉದ್ಧವ್ ಒಟ್ಟಿಗೆ ಬಂದಿರೋದು ಮರಾಠಿ ಭಾಷಿಕ ವೋಟ್ಗಳ ಮೇಲೆ ಏನೊಂದು ವಾಪಸ್ ಹಿಡಿತವನ್ನು ತೆಗೆದುಕೊಂಡ್ರೆ ನೋಡಿ, ಎರಡೂ ಪಕ್ಷಗಳು ದುರ್ಬಲವಾಗಿವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಬಿಟ್ಟರೆ ಈ ಚುನಾವಣೆಯಲ್ಲಿ ಬಹುಶಃ ಕಾಂಗ್ರೆಸ್ಸು, NCP, ಶಿವಸೇನೆ, ರಾಜ್ ಠಾಕ್ರೆಯ ಅಸ್ತಿತ್ವನೇ ಇಲ್ಲ ಇವತ್ತು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ. ಆ ಕಾರಣದಿಂದ ಇಬ್ಬರು ಒಟ್ಟಿಗೆ ಬರ್ತಿದ್ದಾರೆ. ಒಟ್ಟಿಗೆ ಬಂದು ಒಟ್ಟಿಗಿದ್ದು ಒಟ್ಟಿಗೆ ಏನಾದರೂ ಪ್ರೀಪೋಲ್ ಅಲಯನ್ಸನ್ನು ಮಾಡಿಕೊಂಡ್ರೆ ಅದರ ಇಂಪ್ಯಾಕ್ಟ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲೆ ಏನು. ರಾಜಕಾರಣದಲ್ಲಿ ನೋಡಿ, ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ, ಹೊಸ ಹೊಸ ಅಲಯನ್ಸ್ಗಳು ಬರ್ತವೆ, ಹೊಸ ಹೊಸ ಸಮೀಕರಣಗಳು ಬರ್ತವೆ. ಅದು ಯಾವ ಮಟ್ಟಕ್ಕೆ ಬಾಳ್ ಠಾಕ್ರೆ ಇಬ್ಬರು ವಾರಸುದಾರರು ಇದ್ದಾರೆ, ಅವರಿಬ್ಬರು ಒಟ್ಟಿಗೆ ಬಂದಿರೋದು ಇಟ್ ವಿಲ್ ಹ್ಯಾವ್ ಡೆಫಿನೆಟ್ ಇಂಪ್ಯಾಕ್ಟ್. ಬಟ್ ಇಂಪ್ಯಾಕ್ಟ್ನ ಪ್ರಮಾಣ ಎಷ್ಟು, ತೀವ್ರತೆ ಎಷ್ಟು, ಅದು ನನಗನ್ಸುತ್ತೆ ಚುನಾವಣೆಯಲ್ಲೇ ಚುನಾವಣೆಯಲ್ಲೇ ಸ್ಪಷ್ಟ ಆಗುತ್ತೆ. ಅದರ ಜೊತೆಗೆ ಕೌಂಟರ್ ಏನಿರುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಗಮನ ಹರಿಸಬೇಕು. ಬಟ್ ಒಂದು ಅಂಡರ್ಲೈನ್ ಮಾಡಬೇಕಾಗಿದ್ದ ಅಂಶ ಭಾವನಾ, ರಾಜ್ ಠಾಕ್ರೆ ವೋಟ್ ಕ್ಯಾಚ್ ಮಾಡ್ತಿಲ್ಲ. ಬಟ್ ನೀವು ಟೆಲಿವಿಷನ್ ದೃಷ್ಟಿಯಿಂದ ಹೈಯೆಸ್ಟ್ TRP ಯಾರ್ದಾದ್ರೂ ಭಾಷಣಕ್ಕೆ ಇವತ್ತಿದ್ರೆ ರಾಜ್ ಠಾಕ್ರೆಗಿದೆ. ಸಿನಿಮಾ, ಇದು ಏನು ನಾಟಕ, ಪ್ರತಿಯೊಂದು ಫೀಲ್ಡ್ನಲ್ಲೂ ರಾಜ್ ಠಾಕ್ರೆಯ ಸಂಬಂಧಗಳಿವೆ, ಮೈತ್ರಿಗಳಿವೆ. ನೀವು ಅವರ ಮೊನ್ನೆಯ ಕಾರ್ಯಕ್ರಮದಲ್ಲಿ ಬಹುತೇಕ ಮಹಾರಾಷ್ಟ್ರದ ನಟನಟಿಯರು ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡಿದ್ರು. ಆದರೆ ಅವರಿಗೆ ವೋಟ್ ತೆಗೆದುಕೊಳ್ಳುವ ಸಂಘಟನೆ ಇಲ್ಲ. ಹೀಗಾಗಿ ಶಿವಸೇನೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದಾಗ ಅವ್ರು ಎಷ್ಟು ದಿನ ಉಳ್ಕೊಳ್ತಾರೆ, ಅದು ಪೊಲಿಟಿಕಲಿ ಏನು ಟರ್ನ್ಔಟ್ ಆಗುತ್ತೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಎಸ್. ನೋಡೋಣ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.